ಎಲ್ಲರಿಗೂ ನಮಸ್ತೆ. ಲಾಸ್ಟ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಜನ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ. ಎಲ್ಲರಿಗೂ ಧನ್ಯವಾದ. ಮತ್ತು ಮುಂದೆ ತುಂಬ ಯೂಸ್ಫುಲ್ ಆಗೋವಂಥ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇವಾಗ ನಾವು ಸುಜೋಕ್ ರಿಫ್ಲೆಕ್ಸಾಲಜಿ ಪ್ರಕಾರ ನಾವು ಅಂಗೈಯಲ್ಲಿ ಎಲ್ಲ ಆರ್ಗನ್ಗಳನ್ನು ನೋಡ್ತಾ ಹೋಗ್ತೀವಿ. ಇದರಲ್ಲಿ ನಾವು ಎಲ್ಲ ಆರ್ಗನ್ ಮೇಲೆ ಕಲರ್ಸ್ ಹಾಕೋದ್ರ ಮೂಲಕ ಅದರಲ್ಲಿ ಏನು ತತ್ವ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ ಈ ರೀತಿ ನೋಡಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಮ್ಮ ಏನೇ ತೊಂದರೆ ಇದ್ದರೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇಲ್ಲಿ ರಿಫ್ಲೆಕ್ಸ್ ನೋಡೋದಾದರೆ ಇದು ನಮ್ಮ ತಲೆ ಭಾಗ, ಇದು ಪೂರ್ತಿ ತಲೆ ಭಾಗ ಅಂತ ಹೇಳಿ ನಾವು ಸುಜೋಕ್ ರಿಫ್ಲೆಕ್ಸಾಲಜಿ ಪ್ರಕಾರ ಹೇಳ್ತೀವಿ. ಇದೇ ರೀತಿ ಇಲ್ಲಿಂದ ಕೆಳಗಡೆ ಬಂದರೆ ಗಂಟ್ಲಿಂದ ಕೆಳಗಡೆ ಬಂದರೆ ಲಂಗ್ಸು, ಇದು ಸ್ಟಮಕ್, ಇದು ಲಿವರ್, ಇಲ್ಲಿ ದೊಡ್ಡ ಕರಳು, ಇಲ್ಲಿ ಸಣ್ಣ ಕರಳು, ಹಾಗೆ ಇವೆರಡು ಕಾಲು, ಇದು ಮತ್ತು ಈ ಬೆರಳು ಕೈ. ಹೀಗೆ ನೋಡಿದರೆ ಒಬ್ಬ ಮನುಷ್ಯ ನಿಂತ್ಕೊಂಡಾಗ ಹೇಗೆ ಇವೆರಡು ಕಾಲು, ಇದೆರಡು ಕೈ, ಇದು ತಲೆಭಾಗ. ಈ ರೀತಿ ಮನುಷ್ಯನ ಒಂದು ದೇಹನ ನಾವು ಈ ಅಂಗೈಯಲ್ಲಿ ನೋಡ್ತಾ ಹೋಗ್ತೀವಿ. ಈ ಥರ ಅಂಗೈಯಲ್ಲಿ ಅವನ ದೇಹನ ನೋಡಿ ಮತ್ತು ಅವುಗಳ ಆರ್ಗನ್ಗಳ ಮೇಲೆ ನಾವು ಕಲರ್ ಹಾಕೋದ್ರ ಮೂಲಕ ಟ್ರೀಟ್ಮೆಂಟ್ ಕೊಡ್ತಾ ಹೋಗೋದು. ಇದನ್ನು ಅರ್ಥಪೂರ್ಣವಾಗಿ ಹೇಳ್ಬೇಕಂದ್ರೆ ನಾನು ಸ್ಕೆಚ್ ಪೆನ್ ಪ್ರಕಾರ ಇಲ್ಲಿ ಒಂದು ಡಾಟ್ ಇಡೋದ್ರ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ತಲೆಯ ಭಾಗ ಅಂದರೆ ಇಲ್ಲಿ ಕಣ್ಣು ಬರ್ತವೆ. ಈ ರೀತಿ ನಮ್ಮ ಕಣ್ಣಿನ ಸಮಸ್ಯೆಗೆ ನಾವು ಈ ರೀತಿ ಕಲರ್ ಹಾಕೋದು. ಕಣ್ಣು ಉರಿ ಇದ್ದಾಗ ಬೇರೆ, ಕಣ್ಣು ಮಂಜು ಕಾಣಬೇಕಾದ್ರೆ ಬೇರೆ, ಅಥವಾ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣಲ್ಲಿ ಏನಾದರೂ ಒಂಥರ ಗಡ್ಡೆ ಥರ ಆಗಿದೆ, ಈ ಥರದಕ್ಕೆಲ್ಲ ನಾವು ಈ ರೀತಿ ಕಣ್ಣಿಗೆ ಟ್ರೀಟ್ಮೆಂಟ್ ಕೊಡೋದು. ಅದೇ ರೀತಿ ಇದು ಮೂಗು, ಇದು ಬಾಯಿ, ಈ ರೀತಿ ಇದು ತಲೆಯ ಭಾಗ. ಇಲ್ಲಿಂದ ಕೆಳಗಡೆ ಬರೋದು ಗಂಟಲಿನ ಭಾಗ. ಇಲ್ಲಿ ನಾವು ಕೆಮ್ಮು, ಶೀತ, ನೆಗಡಿ ಏನಾದರೂ ಇದ್ದಾಗ ಗಂಟಲು ಕಟ್ಟುತ್ತೆ, ನಮಗೆ ಥ್ರೋಟ್ ಇನ್ಫೆಕ್ಷನ್ ಆಯಿತು ಅಂದರೆ ನಾವು ಈ ಭಾಗಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಇದು ಚೆಂಡು, ಇದು ಕತ್ತಿನ ಭಾಗ, ಕೆಳಗಡೆ ಲಂಗ್ಸ್ ಭಾಗ. ನಾವು ಶೀತ, ಕೆಮ್ಮು ಇದ್ದಾಗ ಲಂಗ್ಸ್ ಭಾಗಕ್ಕೆ ಟ್ರೀಟ್ಮೆಂಟ್ ಮಾಡೋದು. ಅದೇ ರೀತಿ ನಮಗೆ ಹೊಟ್ಟೆ ಭಾಗದಲ್ಲಿ ಏನಾದರೂ ತೊಂದರೆ ಇದ್ದಾಗ ನಾವು ಈ ಭಾಗದಲ್ಲಿ ಟ್ರೀಟ್ಮೆಂಟ್ ಮಾಡೋದು. ನಂತರ ಲಿವರ್ ಫಂಕ್ಷನ್ ಲೋ ಅಥವಾ ಹೈ ಇದ್ದಾಗ ನಾವು ಈ ಭಾಗದಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ನಂತರ ನಮ್ಮ ದೊಡ್ಡ ಕರಳಿನ ಸಮಸ್ಯೆ, ಸಣ್ಣ ಕರಳಿನ ಸಮಸ್ಯೆ ಏನಾದರೂ ತೊಂದರೆ ಇದ್ದಾಗ ನಾವು ಅಂಗೈಯಲ್ಲಿ ಮಧ್ಯಭಾಗ ಟ್ರೀಟ್ಮೆಂಟ್ ಕೊಡ್ತೀವಿ. ಇವು ಎರಡು ಕಾಲುಗಳು. ನಮಗೆ ಯಾವುದೇ ರೀತಿ ಮಂಡಿ ನೋವು ಇದ್ದರೆ ಅಥವಾ ಪಾದದ ನೋವು, ತೊಡೆ ಸಂದೆ ನೋವು ಈ ಥರ ಏನಾದರೂ ಇದ್ದಾಗ ನಾವು ಇವೆರಡು ಬೆರಳಿಗೂ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮ ಯೂರಿನರಿ ಬ್ಲ್ಯಾಡರ್ ಬರುತ್ತೆ. ಏನೇ ನಮ್ಮ ಜನನಾಂಗದ ಸಮಸ್ಯೆ ಇದ್ದರೆ ನಾವು ಈ ಭಾಗದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗಬೇಕು. ನಂತರ ಈ ಬೆರಳು ಮತ್ತು ಕಿರುಬೆರಳು, ಇದೇನು ತೋರು ಬೆರಳು ಮತ್ತು ಕಿರುಬೆರಳು ಇವೆರಡನ್ನು ಕೈ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇವೆರಡು ಕೈ ಭಾಗ ಆಗೋದ್ರಿಂದ ನಮಗೆ ಕೈಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ಈ ಎರಡು ಬೆರಳಿಗೂ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಸುಜೋಕೋ ರಿಫ್ಲೆಕ್ಸಾಲಜಿ ಪ್ರಕಾರ ನಾವು ಒಂದೊಂದು ತತ್ವನ ನೋಡಿ ಹೆಚ್ಚು ಕಡಿಮೆ ಮಾಡೋದ್ರ ಮೂಲಕ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಇದೇ ರೀತಿ ಕೈನ ಹಿಂಭಾಗನೂ ಕೂಡ ನಮಗೆ ರಿಫ್ಲೆಕ್ಸ್ ಬರ್ತಾ ಹೋಗುತ್ತೆ. ಅಂದರೆ ಇದು ಮುಖ ಆಯಿತು ಅಂದರೆ ಇದು ಹಿಂದೆ ತಲೆಯ ಹಿಂಭಾಗ. ಆದ್ದರಿಂದ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ತಲೆನೋವು ಬಂದಾಗ ಫುಲ್ ಇಲ್ಲಿ ಬ್ಲ್ಯಾಕ್ ಹಾಕಬೇಕು ಅಂತ. ಅದೇ ರೀತಿ
ಇದು ನಮ್ಮ ಸರ್ವೈಕಲ್ ಪೇನ್ ಇದ್ದಾಗ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಈ ಭಾಗದಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಮ್ಮ ಸರ್ವೈಕಲ್ ಸಮಸ್ಯೆ ಏನಿದ್ರೂ ಕ್ಲಿಯರ್ ಆಗ್ತಾ ಬರುತ್ತೆ. ಅದೇ ರೀತಿ ಈ ಭಾಗ ಏನಿದೆ ಇದು ನಮ್ಮ ಸ್ಪೈನಲ್, ಬೆನ್ನು ನೋವು, ಆಮೇಲೆ ಇನ್ನು ಕುತ್ಕೊಂಡ್ರೆ ಜಾಸ್ತಿ ಹೊತ್ತು ಕುತ್ಕೊಳಕ್ಕಾಗಲ್ಲ, ಇಂಥ ಸಮಸ್ಯೆಗಳೇನಾದರೂ ಇದ್ದಾಗ ಜಸ್ಟ್ ಇಲ್ಲಿ ಪ್ರೆಷರ್ ಕೊಡೋದ್ರಿಂದ ಒಂದು 10 ನಿಮಿಷಕ್ಕೇ ರಿಲೀಫ್ ಸಿಗುತ್ತೆ. ಇವಾಗಲೇ ನೀವು ಯಾರಾದರೂ ಸ್ವಲ್ಪ ಬೆನ್ನು ನೋವಿದೆ ಅಂತ ಅಂದವರು ಟ್ರೈ ಮಾಡಿ ನೋಡ್ಬೋದು. ಜಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು 10 ಟೈಮ್ ಪ್ರೆಷರ್ ಮಾಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಒಂದು 10 ಟೈಮ್ ಪ್ರೆಷರ್ ಮಾಡಿ ನೀವು ರಿಸಲ್ಟ್ನ ಈ ತಕ್ಷಣದಿಂದನೇ ನೋಡ್ಬೋದು. ನಂತರ ನಾವು ಇನ್ನೂ ಎಫೆಕ್ಟಿವ್ ಆಗಿ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂದಾಗ ಇದಕ್ಕೆ ಬ್ಲ್ಯಾಕ್ ಕಲರ್ನ ಹಾಕಬೇಕು. ಈ ಥರ ಬ್ಲ್ಯಾಕ್ ಕಲರ್ ಹಾಕೋದ್ರಿಂದ ನಮ್ಮ ಬೆನ್ನುವು ಈಗ ಪ್ರೆಷರ್ ಕೊಡೋದ್ರಿಂದ ಮತ್ತು ಬ್ಲ್ಯಾಕ್ ಕಲರ್ ಹಾಕೋದ್ರಿಂದ ಬೆನ್ನುವು ಕ್ಲಿಯರ್ ಆಗುತ್ತೆ. ಇದಲ್ಲದೆ ನಾವು ಇನ್ನೂ ಹೆಚ್ಚಾಗಿ ಸಮಸ್ಯೆ ಇತ್ತು ಅಂದಾಗ ಅಲ್ಲಿ ಸೀಡ್ ಹಾಕೋದ್ರ ಮೂಲಕ ಇಲ್ಲ ಬೇರೆ ಕಲರ್ಗಳನ್ನ ಹಾಕೋದ್ರ ಮೂಲಕ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಕಾಲಿನ ಮುಂಭಾಗ ಇದಾದರೆ ಕಾಲಿನ ಹಿಂಭಾಗ ಇಲ್ಲಿ, ಅದೇ ಕೈಯಿನ ಹಿಂಭಾಗ ಇಲ್ಲಿ, ಈ ರೀತಿ ತುಂಬ ಎಫೆಕ್ಟಿವ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಬೇರೆ ಡಿಸೀಸ್ಗಳಿಗೆ ನಿಮಗೇನಾದರೂ ವೀಡಿಯೋಸ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಆ ಡಿಸೀಸ್ಗೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.